ಎಲ್ಲರಿಗೂ ನಮಸ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೂಡಪ್ಪ ಸೇವೆಯು ಪ್ರಪ್ರಥಮವಾಗಿ ಮದೂರಿನ ಮಹಾಗಣಪತಿಗೆ ನಡೆಯುತ್ತಿದ್ದಂತಹ ಸೇವೆ. ಮದೂರಿನಲ್ಲಿ ಮಣ್ಣಿನ ಮೂರ್ತಿಗೆ ಕಬ್ಬಿನ ಜಲ್ಲೆಯಿಂದ ಕಬ್ಬಿನಿಂದ ಸುತ್ತು ಕೋಟೆಯನ್ನು ಕಟ್ಟಿ ಅದರ ಒಳಗೆ ಅಪ್ಪವನ್ನು ತುಂಬಿಸಿರುವಂತಹದ್ದು. ಅದಕ್ಕೆ ಪುರೋಹಿತರು ತಂತ್ರಿಗಳು ಮಂತ್ರವನ್ನು ಹೇಳಿ ಮಾಡುವಂತಹ ಸೇವೆ. ಮಣ್ಣಿನ ಮೂರ್ತಿಯಾದ ಕಾರಣ ಅಪ್ಪವನ್ನು ರಾತ್ರಿ ಇಡೀ ತುಂಬಿಸಿ ಬೆಳಗ್ಗೆ ವಿಸರ್ಜನೆ ಮಾಡುವಂತಹದ್ದು. ಅಷ್ಟೊತ್ತಿಗಾಗಲೇ ಮಣ್ಣಿನ ಮೂರ್ತಿಯಾದ ಕಾರಣ ಮತ್ತು ಅಪ್ಪದ ಗಾತ್ರ ತಗ್ಗುವಿಕೆಯಾದ ಕಾರಣ ಅದು ಜಗ್ಗುತ್ತಾ ಇತ್ತು. ಅದರಲ್ಲಿ ಗಣಪತಿಯ ಕಿರೀಟ ಮೇಲೆ ಮೂಡುತ್ತಾ ಇತ್ತು. ಹಾಗಿದ್ದ ಕಾರಣ ಅಪ್ಪದಲ್ಲಿ ಗಣಪತಿ ಮೂಡುವ ಕಾರಣ ಮೂಡಪ್ಪ ಎನ್ನುವ ಹೆಸರು ಬರಲು ಕಾರಣ. ಅಂತಹ ಮೂಡಪ್ಪ ಸೇವೆ ಸುತ್ತಲೂ ಗಣಪತಿಗೆ ಕಬ್ಬಿನ ಜಲ್ಲೆಯನ್ನು ಬಾಳೆಯ ಹಗ್ಗದಿಂದ ಅಥವಾ ಕಬ್ಬಿಣ ಅಥವಾ ಇತ್ಯಾದಿ ಯಾವುದೇ ಒಂದು ವಸ್ತುಗಳನ್ನು ಮುಟ್ಟಿಸದೆ ಬಾಳೆಯ ನಾರಿನಿಂದ ಆ ಕಬ್ಬನ್ನು ಹೆಣೆದುಕೊಂಡು ಬಂದು ಅದರೊಳಗೆ ಗಣಪತಿ ಇರ್ತಾನೆ. ಆ ಗಣಪತಿ ದೇವರಿಗೆ ಆ ಕಲ್ಪೋಕ್ತ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ನೈವೇದ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಪ್ಪವನ್ನು ಕೊಡುವಂತಹದ್ದು. ಕೊಟ್ಟಾದ ಮೇಲೆ ಬೆಳಗ್ಗೆಯವರೆಗೆ ಗಣಪತಿ ಅಪ್ಪವನ್ನು ಸೇವಿಸ್ತಾ ಇರ್ತಾನೆ. ರಾತ್ರಿ ಇಡೀ ಅಹರ್ನಿಶೆಯಾಗಿ ಬೆಳಗ್ಗೆಯವರೆಗೆ ಭಜನೆ, ಸತ್ಸಂಗ ಇತ್ಯಾದಿಗಳಿಂದ ದೇವರನ್ನು ಸ್ತುತಿಸುವಂತಹದ್ದು. ಬೆಳಗ್ಗೆ ಹೊತ್ತಿಗೆ ನೈವೇದ್ಯವನ್ನು ವಿಸರ್ಜನೆ ಮಾಡಿ ಅಪ್ಪವನ್ನು ಬಿಡಿಸಿ ತೆಗೆಯುವಂತಹದ್ದು. ಅದನ್ನು ಎಲ್ಲ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚುತ್ತಾರೆ. ಇದಕ್ಕೆ ಮೂಡಪ್ಪ ಎಂಬುದಾಗಿ ನಮ್ಮ ತಿಳಿದ ಪ್ರಾಜ್ಞರು ಇದರ ಬಗ್ಗೆ ಹೇಳಿದ್ದಾರೆ. ಅಪ್ಪದಿಂದ ಮಾಡುವುದಾದರೆ ಮೂಡಪ್ಪ ಎಂದು ಕರೀತಾರೆ. ಅಥವಾ ಬೇರೆ ವಸ್ತುಗಳಿಂದ ಮಾಡಬಹುದು. ಅಡಿಕೆಯಿಂದ, ಸುವಸ್ತುಗಳಿಂದ ಅಂದರೆ ತರಕಾರಿ, ಹಣ್ಣುಗಳಿಂದ, ಧಾನ್ಯ ಇತ್ಯಾದಿ ಬೇರೆ ಬೇರೆ ವಸ್ತುಗಳಿಂದಲೂ ಮಾಡಬಹುದು. ಅದಕ್ಕೆ ಕಣಜ ಸೇವೆ ಎಂಬುದಾಗಿ ಕರೀತಾರೆ. ಅಪ್ಪದಿಂದ ಮಾಡುವ ಸಂದರ್ಭದಲ್ಲಿ ಮಾತ್ರ ಮೂಡಪ್ಪ ಅಂತ ಕರೀತಾರೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.